ಪ್ಲಾಸ್ಟಿಕ್ ಬಾಟಲ್ ನೀರು ಭಾರಿ ಡೇಂಜರ್. 1 ಲೀಟರ್ ನೀರಿನಲ್ಲಿ 2.5 ಲಕ್ಷ ಪ್ಲಾಸ್ಟಿಕ್ ತುಣುಕು. ಅಂದ ಚಂದದ ಕಲರ್ ಬಾಟ್ಲಿಗಳಲ್ಲಿ ಪರಿಶುದ್ಧ ನೀರು ಎಂದು ಬರೆದಿರುವ ಪ್ಲಾಸ್ಟಿಕ್ ಬಾಟಲ್ನ ನೀರು ಆರೋಗ್ಯಕ್ಕೆ ತುಂಬಾನೇ ಮಾರಕ. ಏಕೆಂದರೆ ಈ ನೀರಿನಲ್ಲಿ ಕಣ್ಣಿಗೆ ಕಾಣದಷ್ಟು ಸಣ್ಣ ಸಣ್ಣ ಪ್ಲಾಸ್ಟಿಕ್ ತುಣುಕುಗಳು ಇರುತ್ತವೆ. ನ್ಯಾನೋ ಪ್ಲಾಸ್ಟಿಕ್ ಎನ್ನಲಾಗುವ ಈ ತುಣುಕುಗಳು ಮಾನವನ ದೇಹದ ನರ ನಾಡಿಯಿಂದ ಹಿಡಿದು ಸರ್ವಾಂಗವನ್ನು ತಲುಪಬಲ್ಲವು. ಜೀವಕೋಶಗಳ ಒಳಗೂ ತೂರಬಲ್ಲವು. ಇವುಗಳಿಂದ ಆರೋಗ್ಯದ ಮೇಲಾಗುವ ಹಾನಿ ಲೆಕ್ಕವಿಲ್ಲದಷ್ಟು. ಅಂಗಡಿ ಮಳಿಗೆಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಮಾರಾಟ ಆಗುವ 1 ಲೀಟರ್ ನೀರಿನಲ್ಲಿ ಸರಾಸರಿ 2.5 ಲಕ್ಷ ಪ್ಲಾಸ್ಟಿಕ್ ತುಣುಕುಗಳು ಇರುತ್ತವೆ. ಇಂಥದ್ದೊಂದು ಆಘಾತಕಾರಿ ಅಧ್ಯಯನ ವರದಿ ಅಮೆರಿಕಾದಲ್ಲಿ ಹೊರಬಿದ್ದಿದೆ. ಅಮೆರಿಕದ ವಿವಿಧ ಮಳಿಗೆಗಳಲ್ಲಿ 3 ವಿಭಿನ್ನ ಜನಪ್ರಿಯ ಬ್ರ್ಯಾಂಡ್ಗಳ 25 ಬಾಟಲ್ ನೀರನ್ನು ಖರೀದಿಸಿ ಅದರಲ್ಲಿದ್ದ ನೀರನ್ನು ಪರೀಕ್ಷೆಗೆ ಒಳಪಡಿಸಿದ ವೇಳೆ ಈ ಅಂಶ ಬೆಳಕಿಗೆ ಬಂದಿದೆ. ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಅಧ್ಯಯನ ವರದಿಯಲ್ಲಿ ಈ ಮಾಹಿತಿ ಪ್ರಕಟವಾಗಿದೆ. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ 1,10,000ದಿಂದ 3,70,000ವರೆಗೂ ಪ್ಲಾಸ್ಟಿಕ್ ತುಣುಕುಗಳು ಪತ್ತೆಯಾಗಿವೆ. ಒಟ್ಟಾರೆಯಾಗಿ ಹೇಳಬೇಕೆ ಅಂದರೆ ಪ್ರತಿ ಬಾಟಲ್ನಲ್ಲಿ ಸರಾಸರಿ 2.5 ಲಕ್ಷ ಪ್ಲಾಸ್ಟಿಕ್ ತುಣುಕುಗಳು ಸಿಕ್ಕಿವೆ ಎಂದು ಹೇಳಬಹುದಾಗಿದೆ. ಪ್ಲಾಸ್ಟಿಕ್ ಬಾಟಲ್ ನೀರು ಶುದ್ಧವಲ್ಲ. ಹೌದು, ನೀರಿನ ಬಾಟಲ್ ಖರೀದಿಸಿದಾಗ ಅದು ಪಾರದರ್ಶಕವಾಗಿ ಕಾಣುತ್ತದೆ. ಯಾವುದೇ ಬಣ್ಣ ಮಿಶ್ರಣವೂ ಇರುವುದಿಲ್ಲ. ಹೀಗಾಗಿ ಮಣ್ಣು ಹಾಗೂ ಕಸ ಕಡ್ಡಿ ಇಲ್ಲದ ಶುದ್ಧವಾದ ನೀರು, ಲವಣ ಮಿಶ್ರಿತ ನೀರು ಎಂದು ಎಲ್ಲರೂ ಸೇವನೆ ಮಾಡುತ್ತಾರೆ. ಹೋಟೆಲ್ಗಳಲ್ಲಿ ಕೊಡುವ ನೀರು ಹಾಗೂ ನಲ್ಲಿಯಲ್ಲಿ ಬರುವ ನೀರಿಗಿಂತಲೂ ಬಾಟಲ್ ನೀರು ಹೆಚ್ಚು ಪರಿಶುದ್ಧ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು ಎಂಬ ಭಾವನೆ ಇದೆ. ಆದರೆ ಇವೆಲ್ಲವೂ ಸುಳ್ಳು ಅನ್ನೋ ಮಾಹಿತಿ ಅಧ್ಯಯನ ವರದಿಯಲ್ಲಿ ಬಹಿರಂಗವಾಗಿದೆ. ಪ್ಲಾಸ್ಟಿಕ್ ತುಣುಕುಗಳು ಕಣ್ಣಿಗೆ ಕಾಣದಷ್ಟು ಸಣ್ಣ ಗಾತ್ರದಲ್ಲಿ ಇರುತ್ತವೆ. ಇದನ್ನ ನ್ಯಾನೋ ಪ್ಲಾಸ್ಟಿಕ್ ಎನ್ನಲಾಗುತ್ತೆ. ನೀರಿನ ಬಾಟಲ್ಗಳಲ್ಲಿ ಸಿಕ್ಕಿರುವ ಪ್ಲಾಸ್ಟಿಕ್ ತುಣುಕುಗಳ ಪೈಕಿ ನ್ಯಾನೋ ಪ್ಲಾಸ್ಟಿಕ್ ತುಣುಕುಗಳೇ 90%ರಷ್ಟಿದೆ. ಇವುಗಳ ಗಾತ್ರ 1 ಮೈಕ್ರೋಮೀಟರ್ಗಿಂತಲೂ ಸಣ್ಣದಿರುತ್ತದೆ. ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ತಲೆ ಕೂದಲಿನ ದಪ್ಪಕ್ಕಿಂತಲೂ 17 ಪಟ್ಟು ಕಡಿಮೆ ಇರುತ್ತದೆ. ಇವು ಕೇವಲ ಮೈಕ್ರೋಸ್ಕೋಪ್ಗಳಲ್ಲಿ ಮಾತ್ರ ಕಾಣಸಿಗುತ್ತವೆ. ಈ ಹಿಂದೆ ಮೈಕ್ರೋ ಪ್ಲಾಸ್ಟಿಕ್ಗಳನ್ನು ಮಾತ್ರ ಪತ್ತೆ ಮಾಡಲಾಗಿತ್ತು. ನ್ಯಾನೋ ಪ್ಲಾಸ್ಟಿಕ್ಗಳನ್ನು ಪತ್ತೆ ಮಾಡುವ ತಂತ್ರಜ್ಞಾನ ಇರಲಿಲ್ಲ. ಜೊತೆಗೆ ಈ ಕುರಿತಾದ ಸಂಶೋಧನೆಗಳು ನಡೆದಿರಲಿಲ್ಲ. ನ್ಯಾನೋ ಪ್ಲಾಸ್ಟಿಕ್ ಹೊಂದಿರುವ ನೀರು ಕುಡಿದೇ ಏನಾಗುತ್ತೆ? ಪ್ಲಾಸ್ಟಿಕ್ ದೇಹವನ್ನು ಸೇರಿದರೆ ಏನಾಗುತ್ತೆ? ಅತ್ಯಂತ ಗಂಭೀರ ಆರೋಗ್ಯ ಸಮಸ್ಯೆಗಳ ಪಟ್ಟಿಯನ್ನೆಯೇ ವಿಜ್ಞಾನಿಗಳು ನೀಡುತ್ತಾರೆ. ನ್ಯಾನೋ ಪ್ಲಾಸ್ಟಿಕ್ ಎಷ್ಟು ಸಣ್ಣದಾಗಿ ಇರುತ್ತೆ ಅಂದರೆ ಇವುಗಳು ಮಾನವ ದೇಹದ ಜೀವಕೋಶಗಳ ಒಳಗೂ ಸೇರಿಬಿಡುತ್ತವೆ. ರಕ್ತದೊಂದಿಗೆ ಬೆರೆತು ರಕ್ತ ಕಣಗಳ ಜೊತೆಗೂ ಸೇರಿ ಹೋಗುತ್ತವೆ. ಮಾನವ ದೇಹದ ಹಲವು ಅಂಗಗಳಲ್ಲಿ ಪ್ಲಾಸ್ಟಿಕ್ನಿಂದ ಹಾನಿ ಸಂಭವಿಸುತ್ತವೆ. ಗರ್ಭದಲ್ಲಿ ಇರುವ ಶಿಶುಗೂ ಡೇಂಜರ್. ಗರ್ಭಿಣಿ ಮಹಿಳೆಯರ ಗರ್ಭಕೋಶದ ಒಳಗೂ ಪ್ರವೇಶ ಪಡೆಯುವ ನ್ಯಾನೋ ಪ್ಲಾಸ್ಟಿಕ್ ಗರ್ಭದಲ್ಲಿ ಇರುವ ಶಿಶುವಿನ ದೇಹವನ್ನು ಸೇರಿ ಮಗು ಹುಟ್ಟುವ ಮುನ್ನವೇ ಹಲವು ರೀತಿಯ ನ್ಯೂನತೆಗಳಿಗೆ ಕಾರಣ ಆಗಬಲ್ಲದು. ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ವಿತರಿಸುವ ಮಾರಾಟ ಮಾಡುವ ನೀರಿನಲ್ಲಿ ನ್ಯಾನೋ ಪ್ಲಾಸ್ಟಿಕ್ ಕಣಗಳ ಇರುವಿಕೆ ಕುರಿತಾಗಿ ಬಹಳ ಹಿಂದಿನಿಂದಲೂ ವಿಜ್ಞಾನಿಗಳು ಎಚ್ಚರಿಕೆ ನೀಡುತ್ತಲೇ ಬಂದಿದ್ರು. ಆದರೂ ಈ ಕುರಿತಾಗಿ ಯಾವುದೇ ಸಂಶೋಧನೆಗಳು ನಡೆದಿರಲಿಲ್ಲ. ಜೊತೆಗೆ ಸೂಕ್ತ ತಂತ್ರಜ್ಞಾನವೂ ಇರಲಿಲ್ಲ. ಕನ್ನಡ ಜನಶ್ರೀ ಬ್ಯೂರೋ ಸ್ಪೆಷಲ್ ರಿಪೋರ್ಟ್. ಹಿನ್ನೆಲೆ ಧ್ವನಿ ರೇಷ್ಮಾ ಬಾಳಣ್ಣವರ್. ಸಬ್ ಎಡಿಟರ್ ಪ್ರಮೋದ್ ಹೆಚ್ ಕುಂದಗೋಳ್. ಕನ್ನಡ ಜನಶ್ರೀ ನ್ಯೂಸ್.